ನೀವೇನಾದರೂ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ನ ಆನ್ಲೈನಲ್ಲಿ ನಿಮ್ಮ ವೆಬ್ಸೈಟ್ ಮುಖಾಂತರ ಸೆಲ್ ಮಾಡ್ತಾ ಇದ್ದರೆ ನೀವು ಕಂಪಲ್ಸರಿ ತಮ್ಮ ಗೂಗಲ್ ರಿವ್ಯೂಗಳನ್ನು ನಿಮ್ಮ ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡಬೇಕು. ಇದರಿಂದ ನಿಮ್ಮ ಕಸ್ಟಮರ್ಗಳು ನಿಮ್ಮ ಮೇಲೆ ತುಂಬ ನಂಬಿಕೆ ಮಾಡ್ತಾರೆ, ಹಾಗೆ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಯ್, ನನ್ನ ಹೆಸರು ನರಸಪ್ಪ. ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್. ಈ ವಿಡಿಯೋದಲ್ಲಿ ಒಂದು ಫ್ರೀ ಪ್ಲಗ್ಗಿನ್ ಯೂಸ್ ಮಾಡಿಕೊಂಡು ತಮ್ಮ ಗೂಗಲ್ ರಿವ್ಯೂಗಳನ್ನು ನಿಮ್ಮ ವರ್ಡ್ಪ್ರೆಸ್ ವೆಬ್ಸೈಟಲ್ಲಿ ಯಾವ ಥರ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಈ ಪ್ಲಗ್ಗಿನ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದಕ್ಕೆ ಯಾವುದೇ ಥರ ಪ್ರೀಮಿಯಂ ಪ್ಲಗ್ಗಿನ್ ಅವಶ್ಯಕತೆ ಇಲ್ಲ. ಈಸಿಯಾಗಿ ಸೆಟಪ್ ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಮಾಡ್ತಿದ್ದೀನಿ ನೋಡಿ. ಈ ವೆಬ್ಸೈಟು ನಮ್ಮ ಓನ್ ವೆಬ್ಸೈಟ್ ಇದೆ. ಇದರಿಂದ ನಮ್ಮ ಸರ್ವಿಸ್ನ ಸೆಲ್ ಮಾಡ್ತೀವಿ. ಈ ವೆಬ್ಸೈಟಲ್ಲಿ ನೀವು ಪ್ಯಾಕೇಜಸ್ ಕೂಡ ನೋಡ್ಬೋದು. ಬೇಸಿಕ್ ಪ್ಲಾನ್ ಇದೆ, ಪ್ರೀಮಿಯಂ ಪ್ಲಾನ್ ಇದೆ, ಎಂಟರ್ಪ್ರೈಸ್ ಪ್ಲಾನ್ ಇದೆ. ಈ ಪ್ಲಾನ್ಗಳನ್ನ ಜನರು ಅಥವಾ ಕಸ್ಟಮರ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಅವರು ನಮ್ಮ ಒಂದು ರಿವ್ಯೂಗಳನ್ನ ನೋಡ್ತಾರೆ. ನಮ್ಮ ರಿವ್ಯೂವನ್ನು ರೀಡ್ ಮಾಡಿಬಿಟ್ಟು ನಾವು ಯಾವ ಥರ ಸರ್ವಿಸ್ ಕೊಟ್ಟಿದ್ದೀವಿ, ಯಾರಾದರೂ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಕಂಪ್ಲೀಟ್ಲಿ ರೀಡ್ ಮಾಡಿಬಿಟ್ಟು ಆಮೇಲೆ ನಮ್ಮ ಹತ್ರ ಒಂದು ಸರ್ವಿಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಡೈರೆಕ್ಟ್ ಗೂಗಲ್ ವೆರಿಫೈಡ್ ರಿವ್ಯೂಗಳನ್ನ ನಮ್ಮ ವೆಬ್ಸೈಟಲ್ಲೇ ಡೈರೆಕ್ಟ್ಲಿ ಇಂಟಿಗ್ರೇಟ್ ಮಾಡಿಬಿಟ್ರೆ ಇಲ್ಲಿ ಡೈರೆಕ್ಟ್ಲಿ ಅವೇ ರಿವ್ಯೂಗಳನ್ನ ಇಲ್ಲೇ ಓದ್ಕೋಬೋದು. ಫಸ್ಟ್ ಆಫ್ ಆಲ್ ನಮ್ಮ ಒಂದು ಗೂಗಲ್ ಬಿಸ್ನೆಸ್ ರಿವ್ಯೂಗಳನ್ನ ನಿಮಗೆ ತೋರಿಸ್ತೀನಿ. ಇದು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್ ಅಂತ 4.9 ಸ್ಟಾರ್ ರೇಟಿಂಗ್ ಇದೆ. ಅದರ ಜೊತೆಗೆ 32 ಗೂಗಲ್ ರಿವ್ಯೂ ಇದೆ. ಆ ರಿವ್ಯೂಗಳನ್ನು ನಮ್ಮ ವೆಬ್ಸೈಟ್ಲಿ ಡೈರೆಕ್ಟ್ಲಿ ಡಿಸ್ಪ್ಲೇ ಆಗೋ ಥರ ಹೇಗೆ ಮಾಡಬೇಕು ಅಂದರೆ ನಮ್ಮ ಒಂದು ವರ್ಡ್ಪ್ರೆಸ್ ಅಡ್ಮಿನ್ ಡ್ಯಾಶ್ಬೋರ್ಡ್ಗೆ ಬಂದಿದ್ದೀನಿ ನೋಡಿ. ಈ ವರ್ಡ್ಪ್ರೆಸ್ ಅಡ್ಮಿನ್ ಡ್ಯಾಶ್ಬೋರ್ಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಪ್ಲಗ್ಗಿನ್ ಸೆಕ್ಷನ್ ಅಂತ ಕಾಣಿಸುತ್ತೆ. ಈ ಪ್ಲಗ್ಗಿನ್ ಸೆಕ್ಷನ್ಸಲ್ಲಿ ಆ್ಯಡ್ ನ್ಯೂ ಪ್ಲಗ್ಗಿನ್ ಅಂತ ಕ್ಲಿಕ್ ಮಾಡಿ ಒಂದು ಸರ್ಚ್ ಬಾಕ್ಸ್ ಬರುತ್ತೆ, ಸರ್ಚ್ ಪ್ಲಗ್ಗಿನ್ಸ್ ಅಂತ. ಈ ಸರ್ಚ್ ಬಾಕ್ಸಲ್ಲಿ ಒಂದು ವಿಡ್ಜೆಟ್ಸ್ ಫಾರ್ ಗೂಗಲ್ ರಿವ್ಯೂಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ಪ್ಲಗ್ಗಿನ್ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಪ್ಲಗ್ಗಿನ್ ವಿಡ್ಜೆಟ್ ಫಾರ್ ಗೂಗಲ್ ರಿವ್ಯೂ ಅಂತ ಇದೆ ನೋಡಿ, ಬೈ ಟ್ರಸ್ಟ್ ಇಂಡೆಕ್ಸ್ ಅಂತ. ಈ ಪ್ಲಗ್ಗಿನ್ನ ನೀವು ಇನ್ಸ್ಟಾಲ್ ನಾವು ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಪ್ಲಗ್ಗಿನ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಪ್ಲಗ್ಗಿನ್ ಇನ್ಸ್ಟಾಲ್ ಮಾಡಿಬಿಟ್ಟು ಆ್ಯಕ್ಟಿವ್ ಮಾಡಿಕೊಂಡ್ರೆ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ನ ಲೆಫ್ಟ್ ಮೆನುವಲ್ಲಿ ನಿಮಗೆ ಟ್ರಸ್ಟ್ ಇಂಡೆಕ್ಸ್ .io ಅನ್ನೋ ಒಂದು ಸೆಕ್ಷನ್ ಕೂಡ ಆ್ಯಡ್ ಆಗುತ್ತೆ. ಅದೇ ರೀತಿ ರೈಟ್ ಸೈಡಲ್ಲಿ ನಿಮಗೆ ಅದರ ಇಂಟರ್ಫೇಸ್ ಕಾಣಿಸ್ತಾ ಇದೆ. ಈ ಇಂಟರ್ಫೇಸಲ್ಲಿ 5 ಸ್ಟೆಪ್ಸ್ ಇದೆ ನೋಡಿ. ಕನೆಕ್ಟ್ ಗೂಗಲ್ ಅಂತ ಇದೆ, ಸೆಲೆಕ್ಟ್ ಲೇಔಟ್ ಅಂತ ಇದೆ, ಸೆಲೆಕ್ಟ್ ಸ್ಟೈಲ್ ಅಂತ ಇದೆ. ಈ ಥರ 5 ಸ್ಟೆಪ್ಸ್ ಇದೆ. ಸೊ ಮೇಲ್ಗಡೆ ಒಂದು ಕನೆಕ್ಟ್ ಅಂತ ಫಸ್ಟ್ ಲೆವೆಲಲ್ಲಿ ಬಟನ್ ಇದೆ. ಆ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಾಪಪ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ನ ಸರ್ಚ್ ಮಾಡಬೇಕಾಗತ್ತೆ. ಪ್ರೆಸೆಂಟ್ಲಿ ನಿಮಗೆ ಇಲ್ಲಿ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ನೇಮ್ ಆರ್ ಲೊಕೇಶನ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಒಂದು ಯಾವಾಗ ಒಂದು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಇರುತ್ತೆ ಆ ನೇಮನ್ನು ಇಲ್ಲಿ ಸರ್ಚ್ ಮಾಡಬೇಕು. ಪ್ರೆಸೆಂಟ್ಲಿ ಡಿಜಿಟಿ ಐ ಟಿ ಸೊಲ್ಯೂಷನ್ಸ್ ಅಂತ ಇದೆ. ಸೊ ಈ ಪ್ರೊಫೈಲ್ ಕಾಣಿಸ್ತಾ ಇದೆ ನೋಡಿ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಕನೆಕ್ಟ್ ಅಂತ ಕ್ಲಿಕ್ ಮಾಡಿಬಿಡಿ. ವಿದಿನ್ 5 to 10 ಸೆಕೆಂಡಲ್ಲಿ ನಿಮ್ಮ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಈ ಪ್ಲಗ್ಗಿನ್ ಜೊತೆ ಕನೆಕ್ಟ್ ಆಗುತ್ತೆ. ಹಾಗೆ ಪ್ರೆಸೆಂಟ್ಲಿ ಆ ಇರ್ತಕ್ಕಂಥ ರಿವ್ಯೂಗಳನ್ನ ಡೈರೆಕ್ಟ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಗೂಗಲ್ ಬಿಸ್ನೆಸ್ ಸೆಟಪ್ ಆದಮೇಲೆ ನಿಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದರಲ್ಲಿ ವೆರೈಟಿ ಆಫ್ ಲೇಔಟ್ಗಳು ಕಾಣಿಸ್ತಾ ಇದೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಲೇಔಟ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಪ್ರೆಸೆಂಟ್ಲಿ ಇಲ್ಲಿ ಎಕ್ಸಲೆಂಟ್ ಅಂತ ಇದು 32 ರಿವ್ಯೂಸ್ ಅಂತ ತೋರಿಸ್ತಾ ಇದೆ. ಲೇಔಟ್ ಸ್ಲೈಡರ್ 2 ಅಂತ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಲೇಔಟ್ ನನಗೆ ಇಷ್ಟ ಆಯಿತು, ಅದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಲೇಔಟ್ಗೆ ಲೈಟ್ ಬ್ಯಾಕ್ಗ್ರೌಂಡ್ ಬೇಕಾ ಅಥವಾ ಡಾರ್ಕ್ ಬ್ಯಾಕ್ಗ್ರೌಂಡ್ ಬೇಕಾ ಅನ್ನೋದು ಕೂಡ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರ್ತಾ ಇದೆ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಪ್ರೆಸೆಂಟ್ಲಿ ಅಲ್ಲಿ ವ್ಯೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ನಾವು ಪ್ರೆಸೆಂಟ್ಲಿ ಈ ಒಂದು ಡಾರ್ಕ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಲೇಔಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿಬಿಡುತ್ತೆ. ಆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ವಿಡ್ಜೆಟ್ ಸೆಟ್ಟಿಂಗನ್ನು ಕಾಣಿಸುತ್ತೆ. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ವಿಡ್ಜೆಟ್ಗೆ ಕೆಲವೊಂದು ಸೆಟ್ಟಿಂಗನ್ನು ಇಲ್ಲಿ ಮಾಡಬೇಕಾಗತ್ತೆ. ಪ್ರೆಸೆಂಟ್ಲಿ
ಫಿಲ್ಟರ್ ಬೈ ರೇಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ. ನಿಮಗೆ ಎಲ್ಲ ರಿವ್ಯೂಗಳನ್ನ ಡಿಸ್ಪ್ಲೇ ಮಾಡಬೇಕಂದ್ರೆ ಶೋ ಆಲ್ ಅಂತ ಕೊಡಿ, ಅಥವಾ 5 ಸ್ಟಾರ್ ಅಷ್ಟೇ ಕೊಡಬೇಕಂದ್ರೆ 5 ಸ್ಟಾರ್ ಅಷ್ಟೇ ಕೊಡ್ಬೋದು. ಅದೇ ರೀತಿ ಇಲ್ಲಿ ಡೇಟ್ ಫಾರ್ಮೆಟ್ ಕೂಡ ಇದೆ. ಡೇಟ್ ಫಾರ್ಮೆಟ್ ಕೂಡ ಚೇಂಜ್ ಮಾಡಬೇಕು ಅಂದರೆ ನೀವು ನಿಮಗೆ ಯಾವ ಫಾರ್ಮೆಟ್ ಇಷ್ಟ ಆಗುತ್ತೆ ಆ ಫಾರ್ಮೆಟ್ನ ಇಲ್ಲಿ ಡೇಟ್ ಫಾರ್ಮೆಟ್ ಮಾಡ್ಬೋದಾಗಿದೆ. ಸೊ ಅದೇ ರೀತಿ ರೈಟ್ ಸೈಡಲ್ಲಿ ಕೂಡ ಕೆಲವೊಂದು ಆಪ್ಷನ್ಸ್ ಇದೆ ನಿಮಗೆ ಡಿಸೇಬಲ್ ಮತ್ತು ಎನೇಬಲ್ ಮಾಡಲಿಕ್ಕೆ. ಯೂಸ್ ಸೈಟ್ ಫಂಟ್ ಅಂತ ಇದು ಕೂಡ ಎನೇಬಲ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಸೈಟ್ಗೆ ಯಾವ ಫಂಟ್ ಯೂಸ್ ಮಾಡಿರ್ತೀರ ಆ ಫಂಟ್ ಮಾತ್ರ ನಿಮ್ಮ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗುತ್ತೆ ರಿವ್ಯೂ ಮೇಲೆ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಸೊ ಆವಾಗ ನಿಮಗೆ ಒಂದು ಶಾರ್ಟ್ ಕೋಡ್ ಜನ್ರೇಟ್ ಆಗುತ್ತೆ. ಈ ಶಾರ್ಟ್ ಕೋಡ್ ನಿಮಗೆ ಎಲ್ಲಿ ಬೇಕಾದರೂ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ತಮ್ಮ ರಿವ್ಯೂಗಳನ್ನ ಡಿಸ್ಪ್ಲೇ ಮಾಡ್ಬೋದಾಗಿದೆ. ಪ್ರೆಸೆಂಟ್ಲಿ ನಾನು ಹೋಮ್ ಪೇಜ್ ಓಪನ್ ಮಾಡ್ತಾ ಇದ್ದೀನಿ. ಹೋಮ್ ಪೇಜಲ್ಲಿ ಯಾವ ಸೆಕ್ಷನ್ಸಲ್ಲಿ ನಮ್ಮ ಒಂದು ರಿವ್ಯೂಗಳನ್ನ ಡಿಸ್ಪ್ಲೇ ಮಾಡಬೇಕಂದ್ರೆ ಆ ಸೆಕ್ಷನ್ಗೆ ಹೋಗಿ ನೀವು ಈ ಶಾರ್ಟ್ ಕೋಡ್ನ ಪೇಸ್ಟ್ ಮಾಡಿ ತಮ್ಮ ರಿವ್ಯೂಗಳನ್ನ ಡಿಸ್ಪ್ಲೇ ಮಾಡ್ಬೋದು. ನಮ್ಮ ಹೋಮ್ ಪೇಜನ್ನು ಮೇಲೆ ಎಡಿಟ್ ವಿತ್ ಎಲಿಮೆಂಟ್ ಅಂತ ಕೊಟ್ಟರೆ ಕಂಪ್ಲೀಟ್ಲಿ ಹೋಮ್ ಪೇಜ್ ಎಡಿಟೇಬಲ್ ಆಗುತ್ತೆ. ಯಾವ ಸೆಕ್ಷನ್ ಬೇಕಾದರೂ ಎಡಿಟ್ ಮಾಡ್ಬೋದು. ಪ್ರೆಸೆಂಟ್ಲಿ ಇಲ್ಲಿ ಪ್ರೈಸಿಂಗ್ ಟೇಬಲ್ ಇದೆ, ಮೀಟ್ ಎಕ್ಸ್ಪರ್ಟ್ಸ್ ಇದೆ, ಟೀಮ್ ಸೆಕ್ಷನ್ ಆದಮೇಲೆ ಇಲ್ಲಿ ಬ್ಲಾಗ್ ಸೆಕ್ಷನ್ ಇದೆ. ಸೊ ನಾನು ಇಲ್ಲಿ ನೋಡಿ ಮೀಟ್ ಎಕ್ಸ್ಪರ್ಟ್ಸ್ ಅಂತ ಇದೆ ನೋಡಿ, ಟೀಮ್ ಮೆಂಬರ್ಸ್, ಇದರ ಮೇಲ್ಗಡೆ ಒಂದು ಸೆಕ್ಷನ್ ಕ್ರಿಯೇಟ್ ಮಾಡಿಬಿಟ್ಟು ಈ ಪ್ಲಸ್ ಐಕಾನ್ ಏನಿದೆ ನೋಡಿ, ಈ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಒಂದು ಸೆಕ್ಷನ್ ಕ್ರಿಯೇಟ್ ಮಾಡ್ಕೋಬೋದು. ಈ ಸೆಕ್ಷನ್ಸಲ್ಲಿ ನಿಮ್ಮ ಒಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಆಪ್ಷನ್ ಬರುತ್ತೆ ಶಾರ್ಟ್ ಕೋಡ್ ಸೆಲೆಕ್ಟ್ ಮಾಡಲಿಕ್ಕೆ. ಇಲ್ಲಿ ಸರ್ಚ್ ವಿಡ್ಜೆಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಶಾರ್ಟ್ ಕೋಡ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಿಮ್ಮ ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದಾಗ ನಿಮ್ಮ ಒಂದು ಗೂಗಲ್ ರಿವ್ಯೂ ವಿಜೆಟ್ಗಳನ್ನ ಡೈರೆಕ್ಟ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಇದನ್ನು ನೀವು ಪಬ್ಲಿಷ್ ಮಾಡಲಿಕ್ಕೆ ರೈಟ್ ಸೈಡಲ್ಲಿ ಅಪ್ಡೇಟ್ ಅಂತ ಕೊಡಿ, ಪಬ್ಲಿಷ್ ಅಂತ ಕೊಡಿ. ನಿಮ್ಮ ಒಂದು ಹೋಮ್ ಪೇಜಲ್ಲಿ ಈ ರಿವ್ಯೂಗಳನ್ನ ಡೈರೆಕ್ಟ್ಲಿ ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ನೀವು ನಿಮಗೆ ಎಲ್ಲಿ ಡಿಸ್ಪ್ಲೇ ಮಾಡಬೇಕು ರಿವ್ಯೂಗಳನ್ನ ಆ ಪೇಜ್ಗೆ ಹೋಗಿ ಎಡಿಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಗೂಗಲ್ ರಿವ್ಯೂಗಳನ್ನ ಡಿಸ್ಪ್ಲೇ ಮಾಡ್ಬೋದು. ಇದರಿಂದ ನಿಮ್ಮ ಕಸ್ಟಮರು ನಿಮ್ಮ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಒಂದು ವೆರಿಫೈಡ್ ಗೂಗಲ್ ರಿವ್ಯೂಗಳನ್ನ ನೋಡ್ಬೋದು. ಆ ರಿವ್ಯೂಗಳನ್ನ ಅಲ್ಲೇ ಓದ್ಕೊಂಡು ನಿಮ್ಮ ಒಂದು ಸರ್ವಿಸ್ನ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಈ ಪ್ಲಗ್ಇನ್ ಫ್ರೀ ವರ್ಷನ್ ಇರೋದ್ರಿಂದ ನಿಮ್ಮ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ನ ಲೇಟೆಸ್ಟ್ 10 ರಿವ್ಯೂಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಈ ಸೆಕ್ಷನ್ ಏನಿದೆ ನೋಡಿ, ರಿವ್ಯೂ ಸೆಕ್ಷನ್ ಕೆಳಗಡೆ ಸಿ ಆಲ್ ರಿವ್ಯೂಸ್ ಅಂತ ಒಂದು ಬಟನ್ ಕೊಡಬೇಕು. ಆ ಬಟನ್ ಕೊಟ್ಟು ನೀವು ಬಟನ್ಗೆ ಒಂದು ಹೈಪರ್ ಲಿಂಕ್ ಮಾಡಬೇಕು ನಿಮ್ಮ ಗೂಗಲ್ ಬಿಸ್ನೆಸ್ ರಿವ್ಯೂ ಪೇಜನ್ನು. ಸೊ ಪ್ರೆಸೆಂಟ್ಲಿ ಈ ಬಟನ್ನ ಸೆಲೆಕ್ಟ್ ಮಾಡಿದ್ದೀನಿ, ಆ ಬಟನ್ಗೆ ಸಿ ಆಲ್ ರಿವ್ಯೂವನ್ನ ನೇಮನ್ನು ಕೊಟ್ಟಿದ್ದೀನಿ. ನಿಮ್ಮ ಒಂದು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಮ್ಯಾಪ್ ಸೆಕ್ಷನ್ಗೆ ಹೋಗಿ ಮ್ಯಾಪ್ ಸೆಕ್ಷನ್ ಮೇಲೆ ಆದಮೇಲೆ ಇಲ್ಲಿ ಶೇರ್ ಅಂತ ಬಟನ್ ಬರುತ್ತೆ, ಈ ಲಿಂಕನ್ನು ಕಾಪಿ ಮಾಡಿಕೊಂಡು ಈ ಬಟನ್ಗೆ ಹೈಪರ್ ಲಿಂಕ್ ಮಾಡಿ. ಸೊ ಯಾರಾದರೂ 10ಗಿಂತ ಜಾಸ್ತಿ ರಿವ್ಯೂ ನೋಡಬೇಕು ಅಂದರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ರಿವ್ಯೂಗಳನ್ನ ಎಕ್ಸೆಸ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.